1, 2, 3, 4 ಪ್ರತಿ ಅಧ್ಯಾಯವಾರು ಸಾಲ್ವ್ ಮಾಡ್ತಾ ಇದ್ದೀವಿ. ವಿದ್ಯುತ್ ಶಕ್ತಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಹಿಂದಿನ ವಿಡಿಯೋವನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಇದೇ ತನಗಿರ್ತಕ್ಕಂಥ ಮೊದಲ 3 ಪಾಠದ್ದು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು, ಲೋಹ ಮತ್ತು ಅಲೋಹಗಳು, ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಲ್ಲಿ ಹಾಕಿದ್ದೆ. ಸೊ ಮುಂದಿನ ನೋಡೋಣ. ಇದೇ ತನಗಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಕನ್ನಡದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಹಿಂದಿಯಲ್ಲಿದೆ. ಸೊ ಇದು ಸೈನ್ಸಲ್ಲಿದೆ, ನೆಕ್ಸ್ಟ್ SSLನೂ ಕೂಡ ಹಾಕ್ತಾರೆ. ಸೊ ದಯಮಾಡಿ ಭಾಳಷ್ಟು ಯೂಸ್ ಆಗ್ತಕ್ಕಂಥ SSLCಗೆ ವಿಡಿಯೋಗಳಿದ್ದಾವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇವತ್ತು ವಿದ್ಯುತ್ ಶಕ್ತಿ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಓಮ್ನ ನಿಯಮ ಇವುಗಳ ನಡುವಿನ ಸಂಬಂಧವನ್ನು ತಿಳಿಸ್ತದೆ ಅಂತ ಕೇಳಿದ್ರು. ಅದು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಎಸ್ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥ ರಿಯೋಸ್ಟಾಟ್ನ ಚಿಹ್ನೆಯ ಚಿತ್ರವನ್ನು ಬರೀರಿ ಅಂತ ಕೇಳಿದ್ರು. ಸೊ ಇದು ರಿಯೋಸ್ಟಾಟ್ನ ಚಿಹ್ನೆಯನ್ನು ಸೂಚಿಸ್ತದೆ. ಎಲ್ಲ ಚಿಹ್ನೆಗಳನ್ನು ನೀವು ವಿದ್ಯುತ್ ಮಂಡಲದಲ್ಲಿ ಬಳಕೆ ಆಗೋದನ್ನು ಬರ್ಕೊಡ್ರಿ, ಒಂದಂತೂ ಕೂಡ ಫಿಕ್ಸ್ ಆಗಿ ಬರ್ತದೆ. ಮುಂದೆ ಈ ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸೋದು ಉತ್ತಮ. ಈ ಕ್ರಮಕ್ಕೆ 2 ಕಾರಣ ಕೊಡಿ ಅಂತ ಕೇಳಿದ್ರು. ಸೊ ಒಂದೇದೇನಪ್ಪ ಅಂದ್ರೆ, ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹನ ವಿಭಜಿಸ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗೋದಿಲ್ಲ. ಆಮೇಲೆ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಇರ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕೆ ಅನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೀತದೆ. ಮುಂದಿನ ಪ್ರಶ್ನೆ, 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಿದ್ದೀವಿ. 10 ಆಂಪಿಯರ್ ವಿದ್ಯುತ್ತನ್ನು ಸೆಳೀತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಏನು? ಈ ವಿದ್ಯುತ್ ಹೀಟರನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಪರ್ ಅವರ್ಗೆ 5 ರೂಪಾಯಿಯಂತೆ ತಗಲುವ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಏನೆಲ್ಲ ಬರೀಬೇಕಪ್ಪ ಅಂತಂದ್ರೆ, ನೀವು ಫಸ್ಟ್ ಬರೀತಕ್ಕಂಥದ್ದು ಎಸ್ ಸಾಮರ್ಥ್ಯ ಕಂಡುಹಿಡಿಬೇಕು. P × I 220 10ರಿಂದ ಭಾಗಿಸಿದರೆ 2200 ಬರ್ತದೆ. ಇದು ವ್ಯಾಟ್, ಇದನ್ನು ಕಿಲೋ ವ್ಯಾಟ್ಗೆ ತಂದಾಗ 2.2 ಕಿಲೋ ವ್ಯಾಟ್ ಅಂತ ಬರ್ತದೆ. ಒಟ್ಟು ಸಾಮರ್ಥ್ಯ 2.2 × 8ಗೆ × 50 ಗುರುತಿಸಿದರೆ 520 K ಅಂತ ಬರ್ತದೆ. ಈ 520ಕ್ಕೆ ನಾವು 5ರಿಂದ ಗುಣಿಸಿದಾಗ 2600 ರೂಪಾಯಿ ಅಂತ ಬರ್ತದೆ. ವೆರಿ ಸಿಂಪಲ್ ಇತ್ತು, ಬಟ್ ನಿಮಗೆ ನಿಯಮಗಳು ಗೊತ್ತಿರಬೇಕು. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್, ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೀರಿ ಅಂತ ಕೇಳಿದ್ರು. 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರ ಇದು ಬರ್ತದೆ, ಇದು ಇತ್ತು. ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರ್, ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಿರ್ತಾರೆ? ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಇತ್ತು. ಸೊ ಏನು ಹೇಳ್ತಾರಪ್ಪ ಅಂದ್ರೆ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ PU ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಆಮೇಲೆ ಅಮಿಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ, ವೋಲ್ಟಮೀಟರನ್ನು ಸಮಾಂತರವಾಗಿ ಜೋಡಿಸ್ತಾರೆ. ಅಮಿಮೀಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲಿಕ್ಕೆ ಬಳಸಿದ್ರೆ, ವೋಲ್ಟಮೀಟರನ್ನು ವಿದ್ಯುತ್ ವಿಭವಾಂತರ ಅಳತೆ ಮಾಡಲಿಕ್ಕೆ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಮಂಡಲದಲ್ಲಿ ಫ್ಯೂಸ್ ಹೇಗೆ ಜೋಡಿಸಿರ್ತಾರೆ? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ? ಉತ್ತರ ಏನು ಬರೀಬೇಕಂದ್ರೆ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿ ಇರ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಫ್ಯೂಸ್ನ ಕೆಲಸ ಕೇಳಿದರೆ, ಇದು ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮಗಳಲ್ಲಿ ಜೋಡಿಸಿರ್ತಾರೆ. ಫ್ಯೂಸ್ ವಿದ್ಯುತ್ ಉಪಕರಣಗಳೊಂದಿಗೆ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಇರಿಸಿರ್ತಾರೆ. ಇದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗ್ತದೆ. ಇದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತ ಮಾಡ್ತದೆ. ಇನ್ನು 7ನೇ ಪ್ರಶ್ನೆ, ಉದ್ದ ಎಲ್ಲದ ವಿಸ್ತೀರ್ಣ A ಇರತಕ್ಕಂಥ ವಾಹಕ ತಂತಿಯ ರೋಧ 4 ಓಮ್. ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ L/2. ಅಡ್ಡಕೊಯ್ತದ ವಿಸ್ತೀರ್ಣ 2A ಆದರೆ ರೋಧ ಕಂಡಿಡಿರಿ. ಸೊ ಮೊದಲನೇ ತಂತಿ ಬರ್ಕೊಡ್ರಿ. ಸೊ 4 ಓಮ್ ಬರ್ತದೆ. ಎರಡನೇ ತಂತಿ ಬರ್ತದೆ. ಸೊ ಆಮೇಲೆ ಸೊ ಟೋಟಲ್ ಏನಾಗ್ತದಪ್ಪ ಅಂತಂದ್ರೆ R2 1 ಓಮ್ ಅಂತಕ್ಕಂಥದ್ದು ಬರ್ತದೆ. ಇದನ್ನು ಲೆಕ್ಕ ಹಾಕಬೇಕು. ಆಮೇಲೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2 ಮತ್ತು R3ಗಳು ಕ್ರಮವಾಗಿ 5 ಓಮ್, 10 ಓಮ್ ಮತ್ತು 30 ಓಮ್ಗಳ ಬೆಲೆಗಳನ್ನು ಹೊಂದಿದ್ದಾವೆ. ಓಕೆ, ಇವುಗಳನ್ನು ಸಮಾಂತರವಾಗಿ 12 ವೋಲ್ಟ್ ಸಮಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ. ಸೊ R1 5 ಓಮ್ ಅದ, R2 10 ಓಮ್ ಅದ, R3 60 ಓಮ್ ಅದ, P 12 ವೋಲ್ಟ್ ಅದ. ಸೊ ಮಂಡಲಿನ ಒಟ್ಟು ರೋಧ ಕಂಡುಹಿಡಬೇಕಾದ್ರೆ 1/R1 + 1/R2 + 1/R3 ಅನ್ನು ಗುರುತಿಸಬೇಕು. ಆವಾಗ 1/5 + 1/10 + 1/30 ಆದಾಗ ಸೊ ಏನಾಗ್ತದೆ, 6 + 3 + 1/30. ಸೊ 10/60. ಸೊ 1/6 ಅಂದರೆ ಓಮ್ ಎಷ್ಟಾಗ್ತದೆ, 6 ಅಂತಕ್ಕಂಥದ್ದು RP ಆಗ್ತದೆ.
ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್. ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶ ಮತ್ತು ರಿಯೋಸ್ಟಾಟ್ನ ಚಿತ್ರ ಕೇಳಿದ್ರು, ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಸೊ ನಿಮಗೆ ಈ ಚಿತ್ರವನ್ನು ಬಿಡಿಸ್ಲಿಕ್ಕೆ ಬರಬೇಕು. ಆಮೇಲೆ ಸೇಮ್ ಕ್ವಶನ್ ಕೇಳಿದ್ರು, ಗೃಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದಕ್ಕಿಂತ ಮುಂಚೆ ಸಮಾಂತರವಾಗಿ ಜೋಡಿಸೋದು ಉತ್ತಮ. ಆಲ್ರೆಡಿ ಎಲ್ಲ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್. ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತಕ್ಕದ್ದನ್ನು ನೀವು ಬರೀಬೇಕು. ಆಮೇಲೆ ಒಂದು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಕೇಳಿದ್ದಾರೆ. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ. ಇನ್ನೊಂದು ಕ್ವಶನ್ ಕೇಳಿದ್ರು, ಎ ವಸ್ತುವಿನ ರೋಧಶೀಲತೆ 10 Ω ಮೀಟರ್, ಬಿ ವಸ್ತುವಿನ ರೋಧಶೀಲತೆ 2.63 × 10⁻⁸. ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಕೇಳಿದ್ರು. ಸೊ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ವಿದ್ಯುತ್ ಮಂಡಲದಲ್ಲಿ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಗಳು ರಿಯೋಸ್ಟಾಟ್, ಇವುಗಳ ಚಿತ್ರಗಳನ್ನು ಕೇಳಿದರೆ ನೋಡ್ಕೊಡ್ರಿ. ಒಂದು ಲೆಕ್ಕ ಕೇಳಿದರೆ 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 28 Ω ಆಗದ. ಆ ತಂತಿಯ ವ್ಯಾಸ 0.04 mm ಆದರೆ ಅದೇ ತಾಪಮಾನದಲ್ಲಿ ಲೋಹದ ರೋಧಶೀಲತೆ ಎಷ್ಟಾಗ್ತದೆ. ಸೊ ಎಲ್ಲ ಡೀಟೇಲನ್ನು ಬರ್ಕೊಂಡಾಗ ಸೊ ಇಷ್ಟು 1.238 × 10⁻⁵ Ω ಮೀಟರ್ ಅಂತ ಬರೆದ್ರೆ ಸಾಕು. ಇನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿಗಳಲ್ಲಿ ಸಂಪರ್ಕಗೊಳಿಸೋದಕ್ಕಿಂತ ಸಮಾಂತರವಾಗಿ ಸಂಪರ್ಕ ಮಾಡ್ತಾರೆ. ಸೊ ಆಲ್ರೆಡಿ ಇದನ್ನು ಕೂಡ ನಾನು ಹೇಳಿದ್ದೀನಿ. ಸೊ ಇದು ಕೂಡ ಪಾಯಿಂಟ್ಸ್ ಎಲ್ಲ ಇದ್ದಾವೆ. ಸೊ ನೋಡ್ಕೊಡ್ರಿ. ನೆಕ್ಸ್ಟ್ ಜೌಲನ ಉಷ್ಣೋತ್ಪಾದನಾ ನಿಯಮ ಹೇಳಿದ್ದೀನಿ. ವಿದ್ಯುತ್ ಬಲ್ಬ್ ಹೇಗೆ ಕೆಲಸ ಮಾಡ್ತದೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಸೊ ಅದು ಕೂಡ ನೋಡ್ಕೊಡ್ರಿ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಬಂದರೆ ಕಾಂತರೇಖೆಗಳ ಗುಣಗಳನ್ನು ಕೇಳಿದ್ದಾರೆ. ಸೊ ಅದು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಿರ್ತದೆ. ಕಾಂತೀಯ ಬಲರೇಖೆಗಳು ಉತ್ತರದ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಕಾಂತದ ಒಳಭಾಗದಲ್ಲಿ ಈ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತಾವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲನೆ ಆಗಿದ್ದಾವೆ. ಸೊ ಆಮೇಲೆ ಇದೊಂದು ಪ್ರಶ್ನೆ ಕೇಳಿದ್ರು. ಸೊ ಇಲ್ಲಿ ಎಕ್ಸ್ ಅನ್ನೋದು ಅಪ್ರದಕ್ಷಿಣ, ವೈ ಅನ್ನೋದು ಪ್ರದಕ್ಷಿಣ ಸೂಚಿಸ್ತದೆ. ಇದು ಇತ್ತು. ಇನ್ನು ಬಲಗೈ ಹೆಬ್ಬೆರಳ ನಿಯಮ ಏನು ಹೇಳ್ತದೆ ಅಂದ್ರೆ, ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಳಕೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಂಡಿರ್ತವೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಿದ್ದಾರೆ, ಅದು ಬಲವನ್ನು ಅನುಭವಿಸ್ತದ ಅಂತಕ್ಕಂಥ ತೋರಿಸೋ ಪ್ರಯೋಗವನ್ನು ಬರಲಿಕ್ಕೆ ಕೇಳಿದ್ರು. ಇದು ಇಂಪಾರ್ಟೆಂಟ್ ಅದ, ಅಲ್ಯೂಮಿನಿಯಂನ ಒಂದು ಪ್ರಯೋಗ. ಸೊ ನಿಮಗೆ ಬರಲೇಬೇಕು. ಇನ್ನು ಸೆಕೆಂಡ್ ಮಾಡೆಲ್ದಲ್ಲಿ ಫ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ಸೂಚಿಸ್ತದ. ಸೊಲೆನಾಯ್ಡ್ ಬಗ್ಗೆ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುತ್ತುಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನೇ ನಾವು ಸೊಲೆನಾಯ್ಡ ಅಂತ ಕರಿತೀವಿ. ಆಮೇಲೆ ಈ ಸೊಲೆನಾಯ್ಡ್ನ ಒಂದು ಕೆಲಸ ಇತ್ತು, ಮುಂದೆ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನು ಗುರುತಿಸ್ತೀರಾ ಅಂತ ಕೇಳಿದರು. ಸೊ ಆಲ್ರೆಡಿ ಅದನ್ನು ಕೂಡ ಪ್ರಯೋಗ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿನೂ ಇದೆ. ಸೊ ಬಿಳಿ ಹಾಳೆ ಮೇಲೆ ದಂಡಕಾಂತವನ್ನು ಇಡಬೇಕು, ಆ ಒಂದು ಪ್ರಯೋಗವನ್ನು ಕೂಡ ನೋಡ್ಕೊಳ್ರಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಮತ್ತು ರುಸ್ವ ಮಂಡಲ ಉಂಟಾಗಲಿಕ್ಕೆ ಕಾರಣವೇನಂತ ಕೇಳಿದರು. ಆಲ್ರೆಡಿ ಕೊಟ್ಟಿದ್ದೀವಿ. ಸಜೀವ ಮತ್ತು ತಟಸ್ಥ ತಂತಿ ಸಂಪರ್ಕಕ್ಕೆ ಬಂದಾಗ, ಅವಾಹಕ ಹೊದಿಕೆ ಹಾನಿಯಾದಾಗ, ವಿದ್ಯುತ್ ಉಪಕರಣ ದೋಷವಾದಾಗ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ. ಇನ್ನು ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕೆಲಸ, ಇದು ಕಡಿಮೆ ರೋಧ ಹೊಂದಿರ್ತದೆ. ಹಾಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳಲ್ಲಿ ಯಾವುದೇ ರೀತಿಯ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮ ಮಾಡಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗದಂತೆ ರಕ್ಷಣೆ ಕೊಡುತ್ತದೆ. ಇನ್ನು ಥರ್ಡ್ ಮಾಡೆಲ್ದಲ್ಲಿ ಕೊಟ್ಟಿದ್ದಾರೆ, ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆ ಏನು. ಅಲ್ಲಿ ರುಸ್ವ ಮಂಡಲ ಮತ್ತು ಓವರ್ಲೋಡ್ ಉಂಟಾಗ್ತದೆ, ಬಳಕೆದಾರರಿಗೆ ತೊಂದರೆ ಕೊಡುತ್ತದೆ. ಇನ್ನು ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿರುವ ಈ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸ್ತವೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಸೊ ಅದನ್ನು ಕೂಡ ಈ ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆ ನಿರಂತರವಾಗಿ ದೊಡ್ಡದಾಗ್ತಾ ಹೋಗ್ತವೆ. ಈ ವೃತ್ತಾಕಾರದ ಸುರುಳಿಯ ಕೇಂದ್ರವನ್ನು ತಲುಪಿದ್ದಂತೆ ದೊಡ್ಡ ವೃತ್ತದ ಕಮಾನುಗಳು ಸರಳ ರೇಖೆಯಲ್ಲಿ ಗೋಚರಿಸ್ತವೆ. ವಾಹಕದ ಸುರುಳಿಯಲ್ಲಿನ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲ ರೇಖೆಗಳು ಸರಳ ರೇಖೆಯಲ್ಲಿ ಇರುವಂತೆ ಗೋಚರಿಸ್ತವೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಈ ಗೃಹ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯಗಳಂತ ಕೇಳಿದ್ದಾರೆ. ಇದೇನು ಮಾಡ್ತದಪ್ಪ ಅಂದರೆ ವಿದ್ಯುತ್ ಉಪಕರಣಗಳ ಸುರಕ್ಷತೆ ಮಾಡ್ತದೆ, ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ,
ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಸೊ ತೀವ್ರ ವಿದ್ಯುತ್ ಆಘಾತ ಆಗದೇ ಇರುವ ಹಾಗೆ ನೋಡಿಕೊಳ್ತದೆ ಅಂತಕ್ಕದ್ದನ್ನು ಬರೀರಿ. ಇನ್ನು ಫ್ಲೇಮಿಂಗನ ಎಡಗೈ ನಿಯಮದ ಪ್ರಯೋಗ. ಸೊ ಅಲ್ಯೂಮಿನಿಯಂ ತಂತಿ, ಸೊ ಅದರದ್ದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮಗೆ ಈ ಪ್ರಯೋಗ ಬರಲೇಬೇಕು. ನಿಮ್ಮ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೂ ಕೂಡ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಸ್ನೇಹಿತರೆ ಬಂದೇ ಬರ್ತಾವೆ. 4th ಮಾಡೆಲ್ನಲ್ಲಿ ವಿದ್ಯುತ್ ಕಾಂತ ತಯಾರಿಸುವ ವಿಧಾನವನ್ನು ಕೇಳಿದರು. ಸೊ ಒಂದು ಸೊಲೆನಾಡನ್ನು ತೆಗೆದುಕೊಳ್ಬೇಕು, ಅದರ ತುದಿಗಳನ್ನು ಒಂದು ವಿದ್ಯುತ್ನ ಮೂಲಕ್ಕೆ ಸೇರಿಸಿ ವಿದ್ಯುತ್ ಪ್ರವಾಹವನ್ನು ಹರಿಸಬೇಕು. ಆ ಸೊಲೆನೈಡ್ನ ಸುತ್ತಲೂ ಮತ್ತು ಅದರ ಒಳಭಾಗದಲ್ಲೂ ಕಾಂತೀಯ ಬಲ ರೇಖೆಗಳು ಉಂಟಾಗ್ತವೆ. ಆಮೇಲೆ ಈ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನೈಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇಡಬೇಕು. ಆಗ ಕಾಂತಕ್ಷೇತ್ರದ ಪ್ರಭಾವಕ್ಕೆ ಒಳಗಾದಾಗ ಮೆದು ಕಬ್ಬಿಣದ ತುಂಡು ವಿದ್ಯುತ್ ಕಾಂತವಾಗಿ ಬದಲಾಗ್ತದೆ ಅಂತ ಬರೀಬೇಕು. ಇನ್ನು ವಾಹಕದ ತಂತಿಯ ಸುರುಳಿಯೊಂದರಿಂದ ಉಂಟಾಗುವ ಕಾಂತಕ್ಷೇತ್ರದ ಪ್ರಬಲತೆ ಹೇಗೆ ಹೆಚ್ಚಿಸಬಹುದು? ಅಲ್ಲಿರ್ತಕ್ಕಂಥ ಸುತ್ತುಗಳ ಸಂಖ್ಯೆ ಹೆಚ್ಚಿಸಬೇಕು, ಆಮೇಲೆ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ಕಾಂತಕ್ಷೇತ್ರ ಆಮೇಲೆ ಕಾಂತೀಯ ಬಲರೇಖೆಗಳ ಗುಣಗಳು ವೆರಿ ಇಂಪಾರ್ಟೆಂಟ್. ದಂಡ ಕಾಂತ ಸುತ್ತಲೂ ಕಾಂತದ ಬಲದ ಪ್ರಭಾವವಿರುವ ಪ್ರದೇಶವೇ ಕಾಂತಕ್ಷೇತ್ರ. ಗುಣಲಕ್ಷಣಗಳನ್ನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಋಸ್ವಮಂಡಲ ಎಂದರೇನು? ಋಸ್ವಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ 2 ಕ್ರಮಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಋಸ್ವಮಂಡಲ ಅಂದರೆ ಗ್ರಹ ವಿದ್ಯುತ್ ಮಂಡಲದಲ್ಲಿನ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ತಟ್ಟನೆ ಬಹಳ ಹೆಚ್ಚಾಗ್ತದೆ. ಇದನ್ನೇ ಋಸ್ವಮಂಡಲ ಅಂತೀವಿ. ಸೊ ಇದನ್ನು ಋಸ್ವಮಂಡಲ ಆಗದಂತೆ ನೋಡ್ಬೇಕಾದ್ರೆ ಸಜೀವ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕ ಬರದಂತೆ ನೋಡ್ಕೊಳ್ಬೇಕು. ಋಸ್ವಮಂಡಲ ಉಂಟಾಗದಂತೆ ನೋಡ್ಕೊಳ್ಬೇಕು. ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸ್ಯಾಕೆಟ್ಗೆ ಜೋಡಿಸಬಾರ್ದು. ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನೇ ಬಳಸಬೇಕು. ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಬೇಕು ಅಂತಕ್ಕಂಥ ಪಾಯಿಂಟ್ಸನ್ನು ಬರೀರಿ. ಇನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಧ್ರುವ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಕೇಳಿದ್ದಾರೆ. ಸೊ ವಸ್ತುವಿನ ಸ್ಥಾನ ಮತ್ತು ಸ್ವಭಾವ ಚಿತ್ರವನ್ನು ನೋಡಿದ್ರಿ. 2F1 ಇದೆ, F1 ಇದೆ, F2, 2F2 ಇದೆ. ಸೊ ಇದರಲ್ಲಿ ಪ್ರತಿಬಿಂಬದ ಸ್ಥಾನ 2F2ದಲ್ಲಿ ಬಂದದ. ಸತ್ಯ ಮತ್ತು ತಲೆ ಕೆಳಗಾದ ಅದೇ ಗಾತ್ರದ ಬಿಂಬ ಇದೆ. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು 2 ನಿಯಮಗಳನ್ನು ಬಹೆಟ್ ಹಾಕ್ರಿ. ಸೊ 1ನೇದು ಹೇಳ್ತದ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲ ಒಂದೇ ಸಮತಲದಲ್ಲಿ ಇರ್ತಾವೆ. ಇನ್ನು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ಅನುಪಾತಕ್ಕೆ ಸ್ಥಿರವಾಗಿರ್ತದೆ. ಸೊ ಇದು ಇತ್ತು. ಆಮೇಲೆ 2ನೇ ಪ್ರಶ್ನೆ ಕೇಳಿದ್ದಾರೆ. ಸೀಮೆಯಲ್ಲಿ ಚಲಿಸ್ತಕ್ಕಂಥ ಬೆಳಕಿನ ಕಿರಣಗಳು ಓರೆಯಾಗಿ ನೀರನ್ನು ಪ್ರವೇಶಿಸ್ತವೆ. ಆ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರವಾಗ್ತಾವೋ ಏಕೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇರೋದ್ರಿಂದ ಬೆಳಕು ನೀರಿನಲ್ಲಿ ವೇಗವಾಗಿ ಚಲಿಸ್ತದೆ. ಅಂದರೆ ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಬಾಗ್ತದೆ. ಸೊ ಬೆಳಕಿನ ಪ್ರತಿಫಲನದ ನಿಯಮಗಳು ಆಲ್ರೆಡಿ ಹೇಳಿದ್ದೀನಿ. 2 ನಿಯಮಗಳನ್ನು ಬಹೆಟ್ ಮಾಡಿಕೊಡ್ರಿ. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿನೇ ಇರ್ತಾವೆ. ಇನ್ನು ದರ್ಪಣದ ವರ್ಧನೆ +1 ಅದರ ಅರ್ಥ ಕೇಳಿದ್ರು. ಇದರ ಅರ್ಥ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇದೆ. ಇದು ಸಮತಲ ದರ್ಪಣ ಅಂತ ಬರೀಬೇಕು. ಇನ್ನು 2nd ಮಾಡೆಲ್ದಲ್ಲಿ ಕೇಳಿದ್ದಾರೆ. ಸೊ ನಿಮ್ನ ಮಸೂರ ಗುಣ ಅದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಣ ಮಾಡ್ತದೆ. ಒಂದು ಗೋಳಿಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಆದರೆ ವಕ್ರತಾ ತ್ರಿಜ್ಯ 25 × 2 50 ಸೆಂಟಿಮೀಟರ್. ಬೆಳಕಿನ ವಕ್ರೀಭವನ ಕೇಳಿದ್ದಾರೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ 2ನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುವ ವಿದ್ಯಮಾನವನ್ನು ನಾವೇನಂತ ಕರಿತೀವಪ್ಪ? ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಇಲ್ಲಿ ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಇದರ ಅರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ 2.42. ನಿಮ್ನ ದರ್ಪಣದ ಉಪಯೋಗಗಳನ್ನು ಕೇಳಿದರೆ ಟಾರ್ಚ್ ಮತ್ತು ತಪಾಸಣಾ ದ್ವೀಪಗಳಲ್ಲಿ ಕೇಳ್ತಾರೆ. ವಾಹನದ ಮುಂಭಾಗದ ದೀಪಗಳಲ್ಲಿ, ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಬಳಸ್ತಾರೆ. ದಂತವೈದ್ಯರು ಬಳಸ್ತಾರೆ. ಸೌರ ಕುಲುಮೆಗಳಲ್ಲಿ ಬಳಸ್ತಾರೆ. 3rd ಮಾಡೆಲ್ ಕ್ವಶನ್ ಪೇಪರ್. ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆ ನಿಯಂತ್ರಿಸೋದು ಸಿಲಿಯರಿ ಸ್ನಾಯುಗಳು. ಸೊ ನೆಕ್ಸ್ಟ್ ಇಲ್ಲಿ ಒಂದು F1ನಲ್ಲಿ ನಡುವೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಸ್ವಭಾವ ಕೇಳಿದ್ರು. ಇದು ವರ್ಧಿಸಿದ ಸತ್ಯ ಮತ್ತು ನೇರ ದೊಡ್ಡದಾದ ಪ್ರತಿಬಿಂಬ ಅಂತ ಬರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಪ್ರತಿಬಿಂಬದ ಸ್ವಭಾವದ ಮೇಲೆ ಲೆಕ್ಕ ಇತ್ತು. ಇದು ಕೂಡ ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಅದ. ಇನ್ನು 4th ಮಾಡೆಲ್ದಲ್ಲಿನೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಡ್ತಾ ಇದ್ದೀರಿ. ಸೊ ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದರೆ ನಿಮಗೆ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆಗಳಿತ್ತು. ಸುಮಾರು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಸೊ ಇವುಗಳನ್ನು ನೀವು ಕಡ್ಡಾಯವಾಗಿ ಓದ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬಂದೇ ಬರ್ತಾವೆ. ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಸಾಲ್ವ್ ಮಾಡಿದರೆ ಸೊ ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಇರ್ತಾವೆ. ಇನ್ನು ಸ್ವಲ್ಪ ನೀವೇನು ಮಾಡಬೇಕು, ಈ ಪ್ರಶ್ನೆಗಳನ್ನ ಬಿಟ್ಟು ಸ್ವಲ್ಪ ಅದರ ಮುಂದೆ ಮತ್ತು ಹಿಂದೆ ಇರತಕ್ಕಂಥ ಪ್ರಶ್ನೆಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸೊ ನೀವು ಇನ್ನಷ್ಟು ಹೆಚ್ಚು ಅಂಕಗಳನ್ನು ಏನು ಮಾಡ್ತೀರಿ, ಗಳಿಸ್ತೀರಿ. ಸೊ ನೀವು ನೋಡ್ತಾ ಇದ್ರಿ ಮಾನವನ ಕಣ್ಣು ವರ್ಣಮಯ ಜಗತ್ತು ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಅಲ್ಲಿ ಸಮೀಪ ದೃಷ್ಟಿ ಬರ್ತದೆ, ದೂರದೃಷ್ಟಿ ಬರ್ತದೆ, ನಕ್ಷತ್ರಗಳ ಮಿನುಗುವಿಕೆ ಬರ್ತದೆ. ಓಕೆನಾ? ಸೊ ಇವೇ ಪರಿಕಲ್ಪನೆಗಳಿದ್ದಾವೆ.
ಸೊ ಪ್ರತಿ ದೋಷದ ಪರಿಹಾರಗಳನ್ನು ಹೇಗೆ ಬರಬೇಕು, ಕಾರಣಗಳು ಹೇಗೆ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಇದು ಇಂಪಾರ್ಟೆಂಟ್ ಇತ್ತು. ಇದನ್ನು ಕೂಡ ನೀವು ನೋಡಿಕೊಂಡ್ರೆ ಸೊ ಖಂಡಿತವಾಗಿ ಇಲ್ಲಿಂದ ಅಂಕಗಳನ್ನು ನೀವು ಏನು ಮಾಡ್ತಿದ್ರಪ್ಪ ಅಂದರೆ ಗಳಿಸ್ಕೋತೀರಿ. ಸೊ ನಾನಿಲ್ಲಿ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಇದು ನಿಮಗೆ ಯೂಸ್ ಆಗ್ತದೆ. ಸೊ ಇದೇ ತನಾಗಿರ್ತಕ್ಕಂಥ ಕನ್ನಡ ಆಗಿರ್ಬೋದು, ಹಿಂದಿ, ಸೈನ್ಸ್, SS ಬರ್ತಾವೆ, ಅವುಗಳನ್ನು ಕೂಡ ನೋಡಿ. ನಕ್ಷತ್ರಗಳು ಮಿನುಗ್ತವೆ, ಗ್ರಹಗಳು ಮಿನುಗೋದಿಲ್ಲ, ಏಕೆ? ವೆರಿ ಇಂಪಾರ್ಟೆಂಟ್ ಅದ. ಇನ್ನು 4th ಮಾಡಲ್ ಕ್ವಶನ್ ಪೇಪರ್ದಲ್ಲಿನೂ ಕೂಡ ನೀವುಗಳನ್ನು ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ಕಲ್ಕೊಂಡೋಗಿ ನೋಡ್ಕೊಂಡೋಗಿ 2 ಮಾರ್ಕ್ಸಿಗಾದರೂ ಕೂಡ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇಲ್ಲಿ ಬೆಳಕಿನ ನಕ್ಷತ್ರಗಳ ಮಿನುಗುವಿಕೆ ಅಂತಕ್ಕದ್ದನ್ನು ಕೂಡ ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕ